ಆದರೆ ಬಾಲಿವುಡ್ ನಟ ರಾಹುಲ್ ಬೋಸ್ 2 ಬಾಳೆಹಣ್ಣುಗಳಿಗಾಗಿ ಬರೋಬ್ಬರಿ 442 ರೂಪಾಯಿ ಕೊಟ್ಟಿದ್ರು. ಆಮೇಲೆ ಅವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಬಿಟ್ಟಿದ್ರು. ಈಗ ಜಗತ್ತಿನ ಪ್ರತಿಷ್ಠಿತ ಕಂಪನಿಗಳು ಅದನ್ನೇ ಜಾಹೀರಾತನ್ನಾಗಿ ಮಾಡ್ಕೊಂಡ್ಬಿಟ್ಟಿವೆ. ಬಾಲಿವುಡ್ ನಟ ರಾಹುಲ್ ಬೋಸ್ 2 ದಿನಗಳ ಹಿಂದೆ ಶೂಟಿಂಗ್ ಆಗಿ ಚಂಡೀಗಢಕ್ಕೆ ಬಂದಿದ್ರು. ಅಲ್ಲಿ JW ಮೆರಿಯಟ್ ಐಷಾರಾಮಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ 2 ಬಾಳೆಹಣ್ಣು ಆರ್ಡರ್ ಮಾಡಿದ್ರು. ಬಾಳೆಹಣ್ಣು ಬಂತು, ಆದ್ರೆ 2 ಬಾಳೆಹಣ್ಣಿನ ಜೊತೆ ಬಿಲ್ ಕೂಡ ಬಂತು. ಬಿಲ್ ತೆಗೆದು ನೋಡಿದ್ರೆ ರಾಹುಲ್ ಬೋಸ್ಗೆ ಫುಲ್ ಶಾಕ್. ಯಾಕೆಂದ್ರೆ GST ಅನ್ನು ಸೇರಿಸಿ ಆ 2 ಬಾಳೆಹಣ್ಣಿಗೆ 442 ರೂಪಾಯಿ ಹಾಕಿದ್ರು. ಆಮೇಲೆ ಬಿಲ್, ಬಾಳೆಹಣ್ಣಿನ ಜೊತೆಗೆ ರಾಹುಲ್ ಬೋಸ್ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು. ಈಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಹುಲ್ ಬೋಸ್ಗೆ ಗಬ್ಬರ್ ಅನ್ನೋ ವ್ಯಕ್ತಿ ಇನ್ನೊಂದು ಬಿಲ್ ಟ್ಯಾಗ್ ಮಾಡಿದ್ದಾರೆ. ಇದರಲ್ಲಿ ಒಂದು ದೋಸೆ 800 ರೂಪಾಯಿ, ಇಡ್ಲಿಗೆ 600 ರೂಪಾಯಿ, ಉಪ್ಪಿಟ್ಟಿಗೆ 800 ರೂಪಾಯಿ ಬಿಲ್ ಹಾಕ್ತಾರೆ ಅಂತ ಟ್ಯಾಗ್ ಮಾಡಿದ್ದಾರೆ. ಇನ್ನೊಬ್ರು ಪ್ರಥಮೇಶ್ ಅನ್ನೋರು ದುಬೈನಲ್ಲಿ ಭರ್ಜರಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಸಿಗುತ್ತೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ವಿದೇಶಿಗರಂತೂ ರಾಹುಲ್ ಬೋಸ್ ಟ್ವಿಟರ್ಗೆ ಟ್ಯಾಗ್ ಹಾಕಿ ಬಾಳೆಹಣ್ಣಿಗಿಂತ ನಮ್ ದೇಶದಲ್ಲಿ ಡೈಮಂಡ್ ರಿಂಗ್ ಚೀಪ್ ಅಂತ ಕಾಲೆಳೆದಿದ್ದಾರೆ. ಅಮೆಜಾನ್ ಪ್ರೈಮ್ 442 ರೂಪಾಯಿ ಅಲ್ಲ, 120 ರೂಪಾಯಿಗೆ ಬಿಗ್ ಆಫರ್ ಕೊಟ್ಟಿದೆ. 2 ದಿನಗಳಿಂದ ರಾಹುಲ್ ಬೋಸ್ ಬಾಲಿವುಡ್ ಸ್ಟಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ವಿಟರ್ ಸ್ಟಾರ್ ಅಂತ ಫೇಮಸ್ ಆಗ್ಬಿಟ್ಟಿದ್ದಾರೆ. ಟ್ವೀಟಿಗರು ಸಹ ತಮಗೆ ಆಗಿದ್ದ ಅಂತಹ ದುಬಾರಿ ಅನುಭವಗಳನ್ನ ಕುರಿತು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಚಂಡೀಗಢ ಜಿಲ್ಲಾಧಿಕಾರಿ ಆ ಐಷಾರಾಮಿ ಹೋಟೆಲ್ ಮೇಲೆ ತನಿಖೆಗೆ ಆದೇಶಿಸಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಪಕ್ಕಾ ಸುದ್ದಿ ಅಂದ್ರೆ ಅದು ನ್ಯೂಸ್ 18 ಕನ್ನಡ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.